ಹೆಚ್ಚಿನ ಡೀಟೇಲ್ ನೀಡೋದಕ್ಕೆ ನಮ್ಮ ಪ್ರತಿನಿಧಿ ವಿಜಯ್ ಸಂತೋಷ್ ಥಿಯೇಟರ್ ಬಳಿಯಿಂದ ನೇರ ಸಂಪರ್ಕದಲ್ಲಿ. ವಿಜಯ್, ಸದ್ಯ ಯಾವ ರೀತಿಯ ರಿಯಾಕ್ಷನ್ ಸಿಗ್ತಾ ಇದೆ? ಅಭಿಮಾನಿಗಳು ಏನು ಹೇಳ್ತಾರೆ? ರಕ್ಷಕ್, ನಿಜಕ್ಕೂ ಟಾಕ್ಸಿಕ್ ಸಿನಿಮಾಗೆ ಸಿಗ್ತಾ ಇರುವಂಥ ರೆಸ್ಪಾನ್ಸ್ ನೋಡಿದ್ರೆ ಒಂದು ಖುಷಿ ಅಂತ ವಿಚಾರ ಅಂತ ಹೇಳ್ಬೋದು. ಯಾಕಂದರೆ ಯಶ್ ಅವರ 4 ವರ್ಷದ ಶ್ರಮಕ್ಕೆ ಇವತ್ತು ಉತ್ತರ ಸಿಗ್ತಾ ಇದೆ. ನಾನಿವತ್ತು ಬೆಂಗಳೂರಿನ ಸಂತೋಷ್ ಚಿತ್ರಮಂದಿರದಲ್ಲಿದ್ದೀನಿ. ಇಲ್ಲಿ ಪ್ರಮುಖವಾಗಿ ಅಭಿಮಾನಿಗಳ ಸಂಭ್ರಮ ದೊಡ್ಡ ಮಟ್ಟದಲ್ಲಿ ಇರುವಂಥದ್ದು. ಈಗಾಗಲೇ ಫ್ಯಾನ್ ಶೋ 6 ಗಂಟೆಯಿಂದ ಶುರುವಾಗಿದೆ. ಫಸ್ಟ್ ಹಾಫ್ ಬಂದಂಥವ್ರು ರಿವ್ಯೂವನ್ನು ಕೊಟ್ಟಿದ್ದಾರೆ. ಸಿನಿಮಾ ಬಗ್ಗೆ ಯಾವ ಥರದ ಒಪಿನಿಯನ್ ಬಂದಿದೆ ಅಂತ ನಾವಾಗಲೇ ನೋಡಿದ್ದೀವಿ. ನನ್ನ ಜೊತೆಗೆ ಈಗ ಸೆಕೆಂಡ್ ಶೋನಲ್ಲಿ ಅಂದರೆ ನೆಕ್ಸ್ಟ್ ಮುಂದಿನ ಶೋಗೆ ಜಾಯ್ನ್ ಆಗೋದಕ್ಕೆ ಒಂದಿಷ್ಟು ಜನ ಫ್ಯಾನ್ಸ್ಗಳು ಸೇರ್ಕೊಂಡಿದ್ದಾರೆ. ನೀವು ನೋಡ್ಬೋದು ಹೇಗೆ ಕಾಯ್ಕೊಂಡು ನಿಂತ್ಕೊಂಡಿದ್ದಾರೆ ಅಂತೇಳಿ. ಎಸ್ಪೆಷಲಿ ಲೇಡೀಸ್ ಗ್ಯಾಂಗ್ ಇದೆ, ಇವರು ಸಿನಿಮಾವನ್ನು ನೋಡೋದಕ್ಕೆ ಕಾತರಿಂದ ಕಾಯ್ತಾ ಇರುವಂಥದ್ದು. ಯಶ್ ಅವರ ಟೀಸರ್ ಮತ್ತೆ ಟಾಕ್ಸಿಕ್ ಟೀಸರ್ ಮತ್ತೆ ಟ್ರೈಲರ್ ಹಾಗೆ ಹಾಡುಗಳನ್ನು ನೋಡಿ ಸಾಕಷ್ಟು ನಿರೀಕ್ಷೆ ಇಟ್ಕೊಂಡಂತ ಅಭಿಮಾನಿಗಳು ಎಲ್ಲರೂ ಕೂಡ ಆಗಿದ್ದಾರೆ. ಸೊ ಇವರ ಜೋಶ್ ದೊಡ್ಡ ಮಟ್ಟದಲ್ಲಿದೆ ಅಂತಾನೆ ಹೇಳ್ಬೋದು. ಈ ಒಂದು ನೋಡ್ಬೋದು. ಸೊ ಹೀಗೆ ಯಶ್ ಅವ್ರನ್ನ ಸಂಭ್ರಮಿಸುವಂತ ದಿನವನ್ನ ಇವತ್ತು ಅಭಿಮಾನಿಗಳು ಕೂಡ ಸೇರ್ಕೊಂಡು ಮಾಡ್ತಿದ್ದಾರೆ. ನಾನು ಈ ಒಂದು ಲೇಡಿ ಗ್ಯಾಂಗ್ ನ ಫ್ಯಾನ್ಸ್ ನ ಮಾತಾಡ್ತಾ ಹೋಗ್ತೀನಿ. ಮೇಡಮ್, ಟಾಕ್ಸಿಕ್ ಸಿನಿಮಾದ ನೋಡೋಕ್ ಬಂದಿದ್ದೀರಾ, ಏನ್ ಹೇಳ್ತೀರಾ ಬ್ರದರ್? ಒಂದು ನಿಮಿಷ. ಓಕೆ, ಟೀಸರ್ ನೋಡಿದ್ರಿ, ಫಸ್ಟ್ ಬಂದಿದ್ದು ಟೀಸರ್ ಏನ್ ಅನ್ಸಿತ್ತು? ಫುಲ್ ಗೂಸ್ ಬಂಪ್ಸ್ ಮೂಮೆಂಟ್ಸ್. ಟೀಸರ್ ನೋಡಿದೀವಿ, ಎಲ್ಲ ನೋಡಿದೀವಿ. ನಮ್ದಿರೋ ಸೆಕೆಂಡ್ ಶೋ ಆದ್ರೆ ನಾವು ಮಾರ್ನಿಂಗ್ 6 o'clock ಬಂದು ವೇಟ್ ಮಾಡ್ಕೊಂಡಿದೀವಿ ಫುಲ್ ಸೆಲೆಬ್ರೇಷನ್ಸ್ ಎಲ್ಲ ಮಾಡಬೇಕು ಅಂತ. 2000 crores ಸೂಪರ್ ಹಿಟ್ ಮೂವಿ. ಓಕೆ, ಹಾಡ್ ಬಂತು, ನಂತರ 2 ಹಾಡುಗಳು ಬಂದ್ವು. ಮನಮೋಹಕ ಆಗಿರ್ಬೋದು, ಇನ್ನೊಂದು ಹಾಡು ತಬಾಹಿ ಆಗಿರ್ಬೋದು, ದೊಡ್ಡ ಮಟ್ಟದಲ್ಲಿ ಹಿಟ್ ಆಯ್ತು. ಸಾಂಗ್ ನೋಡಿ ಏನಂತ ನಿಮ್ಗೆ? ಸಾಂಗ್ ನೋಡ್ತಾ ಇದ್ರೆ ಕೇಳ್ತಾ ಇದ್ರೆ ನೋಡ್ತಾನೆ ಇರ್ಬೇಕು ಅನ್ಸುತ್ತೆ. ಅಷ್ಟು ಮಸ್ತಾಗಿದೆ. ವಿಜುವಲ್ಸ್ ಅದೆಲ್ಲ ಸಿನಿಮಾಟಿಕ್ ಎಕ್ಸ್ಪೀರಿಯನ್ಸ್ ಅಂತೂ ಪೀಕ್ ಲೆವೆಲ್ ಮಸ್ತಾಗಿದೆ. ಓಕೆ, ಯಾವ ಡೈಲಾಗ್ ಇಷ್ಟ ಆಯ್ತು ಮೇಡಮ್? ಸಿನಿಮಾದ ಟೀಸರ್ ಎಲ್ಲ ಬಂದಿದೆ, ನೋಡಿದಿರಾ? ಡ್ಯಾಡ್ ಇಸ್ ಹೋಮ್. ಓಕೆ, ಇನ್ನು ಬೇರೆ ಡೈಲಾಗ್ಸ್ ಎಲ್ಲ ಗೊತ್ತಿಲ್ಲ, ಬಟ್ ಬೇರೆ ದಿಸ್ ಇಸ್ ಅ ಸಿವಿಲೈಸ್ಡ್ ಕಾನ್ವರ್ಸೇಷನ್. ಬೇರೆ ಡೈಲಾಗ್ಸ್ ಎಲ್ಲ ಹೇಳ್ಬೋದು. ನಾವು ಬರೋವರೆಗೂ ಮಾತ್ರ ಬೇರೆಯವ್ರ ಹವ. ನಾವು ಯಶ್ ಫ್ಯಾನ್ಸ್ ಎಲ್ಲ ಯಶ್ ಮೂವೀಸ್ ಬಂದ್ಮೇಲೆ ಯಶ್ ಅವ್ರದೇ ಹವ. ಆಮೇಲೆ ಯಾವ್ದೋ ಒಂದು ಮೂವಿ ಮಾಡಿ ಸೂಪರ್ ಹಿಟ್ ಆಗಿರೋದಲ್ಲ ನಮ್ಮ ಯಶ್ ಬಾಸ್. ಅವ್ರು ಮಾಡಿರೋ ಎಲ್ಲಾ ಮೂವೀಸ್ ಸೂಪರ್ ಹಿಟ್. ಓಕೆ, ಈಗ ಸಿನಿಮಾ ನೋಡಕ್ ಬಂದಿದ್ದೀರಾ. ಬೆಳಿಗ್ಗೆ 6 ಗಂಟೆಗೆ ನೀವು ಬಂದಿದ್ದೀರಾ. ಫಸ್ಟ್ ಫ್ಯಾನ್ ಶೋಗೆ ಹೋಗ್ಬೇಕು ಅಂತ ಆಸೆ ಇತ್ತು ಅಂತ ಅನ್ಸುತ್ತೆ ನಿಮ್ಗೆ. ಈಗ ಸೆಕೆಂಡ್ ಶೋಗೆ ಹೋಗ್ತಾ ಇದ್ದೀರಾ. ಸೊ ಏನ್ ಹೇಳ್ತೀರಾ? ಟಿಕೆಟ್ ಸಿಕ್ಕಿಲ್ಲ, ಅದಕ್ಕೆ ಸೆಕೆಂಡ್ ಶೋಗೆ ಬಂದಿದೀವಿ. ಯಾರು ಪೈರಸಿ ಮಾಡಬೇಡಿ, ಮೂವೀಸ್ ಅಲ್ಲಿ ಏನು ವಿಡಿಯೋಸ್ ಮಾಡಬೇಡಿ. ಕನ್ನಡ ಸಿನಿಮಾನ ಥಿಯೇಟರ್ ಅಲ್ಲೇ ಬಂದು ನೋಡಿ. 6 o'clock ಇಂದ ನಾವು ಟಿಕೆಟ್ ತಗೊಳಕ್ಕೆ ಟ್ರೈ ಮಾಡ್ತಾ ಇದ್ದಿದ್ದು, ಬಟ್ ಎಲ್ಲ ಕಡೆ ಹೌಸ್ಫುಲ್. ಸೊ 9:40 ಶೋಗೆ ಬಂದಿದ್ದೀವಿ. ಮಾರ್ನಿಂಗ್ಗೆ ನಾವು ಸೆಲೆಬ್ರೇಷನ್ ಇಲ್ಲಿ ಮಾಡಬೇಕು ಅಂತ ಮಾರ್ನಿಂಗ್ಗೆ 7 o'clock ಬಂದಿದ್ದೀವಿ. ಎಲ್ಲ ಕಡೆ ನೋಡ್ಬೋದು ನೀವು ಸುತ್ತಮುತ್ತ ಯಾವ ಥರ ಸೆಲೆಬ್ರೇಷನ್ ಇದೆ. 4 years ಆದ್ಮೇಲೆ ಎಷ್ಟು ಬರ್ತಾ ಇದ್ದಾರೆ. ಸೊ ಅದಕ್ಕೋಸ್ಕರ ಫುಲ್ಲಿ ಎಕ್ಸೈಟೆಡ್ ಫಾರ್ ಇದು ಎಲ್ಲರಿಗೂ ಹಬ್ಬ, ಟಾಕ್ಸಿಕ್ ಹಬ್ಬ. ಸೊ ಅದಕ್ಕೆ ನಾವು ಥಿಯೇಟರ್ ಅಲ್ಲೇ ನೋಡ್ಬೇಕು ಅಂತ ವರಮಹಾಲಕ್ಷ್ಮಿ ಹಬ್ಬ ದಿವಸ ಫುಲ್ ವೇಟ್ ಮಾಡ್ತಾ ಇದ್ವಿ. ಸಂತೋಷ್ ಥಿಯೇಟರ್ ಅಲ್ಲಿ ಯಾವಾಗ ಟಿಕೆಟ್ಸ್ ಬಿಡ್ತಾರೆ ಅಂತ. ಫಸ್ಟ್ ಶೋ ಅಲ್ಲಿ ನಾವು ನೋಡೋವಾಗ 5 minutesಗೆಲ್ಲ ಸೋಲ್ಡ್ ಔಟ್ ಆಗ್ಬಿಟ್ಟಿತ್ತು. ಆಮೇಲೆ ಸೆಕೆಂಡ್ ಶೋ ಅಲ್ಲಿ ಇವರೇ ಬುಕ್. ಈ ತರ ಕ್ವಾಲಿಟಿ ಕಂಟೆಂಟು ಕರ್ನಾಟಕದಲ್ಲೇ ಆಗಲಿ ಇಂಡಿಯಾದಲ್ಲೇ ಆಗಲಿ ಇದೇ ಫಸ್ಟ್ ಟೈಮ್ ಬರ್ತಾ ಇರೋದು. ನೀವು ವಿಜುವಲ್ಸೇ ಆಗ್ಬೋದು, ಮ್ಯೂಸಿಕ್ ಆಗ್ಬೋದು, BGM ಆಗ್ಬೋದು, ಮ್ಯೂಸಿಕ್ ಆಗ್ಬೋದು. ಡೈರೆಕ್ಟ್ರು ಮಲಯಾಳಂ ಡೈರೆಕ್ಟರಿಂದ ಕರ್ಕೊಂಬಂದು ಇಲ್ಲಿ ಕನ್ನಡದ ಹೀರೋ, ಹಿಂದಿಯಿಂದ ಲೇಡೀಸ್ನ ಎಲ್ಲ ಹೀರೋಯಿನ್ಸ್ನ ಕರ್ಕೊಂಬಂದು ಸೊ ಇಡೀ ಇಂಡಿಯಾನೇ ಇವತ್ತು ಸೆಲೆಬ್ರೇಟ್ ಮಾಡೋ ಥರ ಮಾಡಿದ್ದಾರೆ. ಸೊ ಕನ್ನಡ ಇಂಡಸ್ಟ್ರಿ ಬೇರೆ ಲೆವೆಲ್ಗೆ ಹೋಗಲಿ ಅಂತ ಅವತ್ತು ಹೇಳಿದರು. ಸೊ ಇವತ್ತು ಅದು ಕರೆಕ್ಟ್ ಆಗ್ತಾ ಇದೆ. ಸೊ ಯಶ್ಗೋಸ್ಕರ ಯಶು ಯಾವ ಥರ ಕನ್ನಡ ಇಂಡಸ್ಟ್ರಿ ಹೋಗ್ಬೇಕು ಅಂತ ಅಂದ್ಕೊಂಡಿದ್ರು ಅದೇ ಥರ ಮೂವ್ ಆಗ್ತಾಯಿದೆ. ಸೊ ಎಲ್ಲರೂ ಪೈರಸಿ ಯಾರು ಮಾಡ್ದಿರಾ ಕರೆಕ್ಟಾಗಿ ಟಿಕೆಟ್ ತೊಗೊಂಡು ಸಿನಿಮಾದಲ್ಲೇ ಸಿನಿಮಾ ನೋಡಿ ಅಂತ ಹೇಳ್ತಾ ಎಲ್ಲ ರಾಕಿಂಗ್ ಸ್ಟಾರ್ ಯಶ್ ಫ್ಯಾನ್ ಕಡೆಯಿಂದ ಆಲ್ ದ ಬೆಸ್ಟ್. ನೀವು ಹೇಳಿ ಮೇಡಮ್, ರಾಕಿ ಇದರಲ್ಲಿ 2 ರೋಲ್ ಮಾಡಿದ್ದಾರೆ, ಒಂದು ರಾಯ, ಇನ್ನೊಂದು ಟಿಕೆಟ್. ಯಾವ ರೋಲ್ ನಿಮಗೆ ತುಂಬಾ ಇಂಟ್ರೆಸ್ಟಿಂಗ್ ಅಂತ ಅನಿಸ್ತಿದೆ? 2 ರೋಲು ನಂಗೆ ತುಂಬಾ ಇಂಟ್ರೆಸ್ಟಿಂಗ್ ಅಂತಾನೆ ಅನ್ಸುತ್ತೆ, ಬಟ್ ಮೂವಿ ನೋಡಿದ್ಮೇಲೆ ಹೇಳ್ಬೇಕಾಗುತ್ತೆ. ಓಕೆ, ಸೊ ಇವರ ಜೋಶ್ ತುಂಬಾ ಹೈ ಆಗಿದೆ. ಇವತ್ತು ಸಿನಿಮಾ ನೋಡ್ಬೇಕು, ಯಶ್ ಅವರ ಡಬಲ್ ರೋಲ್ ಅನ್ನ ನೋಡ್ಬೇಕು ಅನ್ನೋದ್ರ ಬಗ್ಗೆ. ಸೊ ಹಾಗಾಗಿ ಇಲ್ಲೊಬ್ರು ಫ್ಯಾನ್ಸ್ ಇದಾರೆ, ಹೇಳಿ ಸರ್, ಏನ್ ಹೇಳ್ತೀರಾ? ಅಲ್ಲ, ಈಗ ಎಲ್ಲ ಇಲ್ಲಿ ಬಂದಿರೋರು ಇಂಜಿನಿಯರು, ಇಲ್ಲಿ ತೋರಿಸಿ ಇವ್ರು ಡಾಕ್ಟ್ರು, ಅಲ್ಲಿ ತೋರಿಸಿ ಅವ್ರು ಆಗ್ಲೇ ಮಾತಾಡೋದು ಅವ್ರು ಲಾಯರು. ಸೊ ಎಲ್ಲ ಎಜುಕೇಟೆಡ್ ಫ್ಯಾನ್ಸ್ ಆ್ಯಂಡ್ ಆಲ್ಸೋ ಮಾಸ್ ಫ್ಯಾನ್ಸ್. ಸೊ ಪ್ರತಿಯೊಬ್ಬರೂ ಬಿಸ್ನೆಸ್ ಮ್ಯಾನ್ ಆಗಲಿ ಎಲ್ಲ ವರ್ಗದಿಂದನೂ ಯಶ್ಗೆ ಫ್ಯಾನ್ಸ್ ಇದ್ದಾರೆ. ಸೊ ಇದು
ಸೊ ಈ ರೀತಿಯಾಗಿ ಎಲ್ಲ ಥರದ ಆಡಿಯನ್ಸ್ಗಳು ಕೂಡ ಈ ಒಂದು ಸಿನಿಮಾಗೋಸ್ಕರ ವೆಯ್ಟ್ ಮಾಡ್ತಾ ಇರುವಂಥದ್ದು. ಇಲ್ಲಿ ಡಾಕ್ಟ್ರು, ಲಾಯರು ಅಥವಾ ಆ ಥರದಂತಲ್ಲ, ಎಲ್ಲ ವಿಂಗದಲ್ಲೂ ಕೆಲಸ ಮಾಡುವಂಥವ್ರು ಕೂಡ ಈ ಒಂದು ಸಿನಿಮಾಗೆ ವೆಯ್ಟ್ ಮಾಡ್ತಾ ಇದ್ರು. ಅವ್ರು ಇವತ್ತು ಥಿಯೇಟ್ರಿಗೆ ನುಗ್ಗಿ ಸಿನಿಮಾವನ್ನು ನೋಡುವಂಥ ಒಂದು ಕೆಲಸವನ್ನು ಮಾಡ್ತಿದ್ದಾರೆ. ಮತ್ತು ಸಂತೋಷ್ ಥಿಯೇಟರ್ ಈಗಾಗಲೇ ನೆಕ್ಸ್ಟ್ ಶೋಗೆ ಕಂಪ್ಲೀಟ್ ಆಗಿ ಹೌಸ್ಫುಲ್ ಆಗಿದೆ ಅಂತಲೇ ಹೇಳ್ಬೋದು. ಯಾಕಂದರೆ ಈಗಾಗಲೇ ಸಂತೋಷ್ ಥಿಯೇಟರ್ ಏನು ಹೊರಗಡೆ ರಣಾಂಗಣ ಏನಿದೆ ಅದ್ರ ಪೂರ್ತಿಯಾಗಿ ಅಭಿಮಾನಿಗಳೆಲ್ಲರೂ ಕೂಡ ಸೇರ್ಕೊಂಡಿದ್ದಾರೆ. ಮುಂದಿನ ಶೋಗೆ ನಾವು ಹೋಗಬೇಕು ಅಂತೇಳಿ. ಮತ್ತು ಎಲ್ಲರೂ ಕೂಡ ಇವರೆಲ್ಲರೂ ಆನ್ಲೈನ್ ಟಿಕೆಟ್ನ ಬುಕ್ ಮಾಡ್ಕೊಂಡಂಥವ್ರು. ಹಾಗಾಗಿ ಎಲ್ರಿಗೂ ಟಿಕೆಟ್ ಸಿಕ್ಕಿದೆ. ಇನ್ನು ಕೆಲವರು ಇಲ್ಲಿಗೆ ಬೈ ಹ್ಯಾಂಡ್ ಟಿಕೆಟ್ ತಗೊಳ್ಳೋದಕ್ಕೆ ಆಗುತ್ತಾ ಅನ್ನೋದು ಕೂಡ ಬಂದಂಥ ಸಾಕಷ್ಟು ಜನ ಅಭಿಮಾನಿಗಳಿದ್ದಾರೆ. ಮತ್ತು ಇವರ ಸೆಲೆಬ್ರೇಷನ್ ತುಂಬ ದೊಡ್ಡ ಮಟ್ಟದಾಗಿ ಜೋರಾಗಿ ಆಗ್ತಾ ಇದೆ. ಇನ್ನು ಈ ಒಂದು ಸಂತೋಷ್ ಥಿಯೇಟರ್ನಲ್ಲಿ ಡೊಳ್ಳು ಕುಣಿತ ಆಗಿರಬಹುದು ಅಥವಾ ವೀರಗಾಸೆ ಆಗಿರ್ಬೋದು, ತಮಟೆ ಆಗಿರ್ಬೋದು, ಪಟಾಕಿ ಹೊಡೆಯುವಂಥ ಸಂಭ್ರಮಿಸೋದಾಗಿರ್ಬೋದು, ಎಲ್ಲವೂ ಕೂಡ ಇರುವಂಥದ್ದು. ಒಟ್ಟಾರೆಯಾಗಿ ಇವತ್ತು ಏನು ಟಾಕ್ಸಿಕ್ ಸಿನಿಮಾವನ್ನು ಕಣ್ತುಂಬೋದಕ್ಕೋಸ್ಕರ ಇಡೀ ವಿಶ್ವದಲ್ಲಿರುವಂಥ ಯಶ್ ಅಭಿಮಾನಿಗಳಾಗಿರ್ಬೋದು ಅಥವಾ ಕರ್ನಾಟಕದಲ್ಲಿ ಎಸ್ಪೆಷಲಿ ಜನ ಕಾಯ್ತಿರುವಂಥದ್ದು. ರಕ್ಷಕ್, ಥ್ಯಾಂಕ್ ಯು ವಿಜಯ್ ಮಾಹಿತಿಗೆ. ತುಂಬಾ ಖುಷಿ ಆಗುತ್ತೆ. 4 ಗಂಟೆಯಿಂದ ಬಂದು ಕಾಯ್ತಾ ಇದೀವಿ. ಇದು ಒಬ್ಬ ಬಸ್ ಕಂಡಕ್ಟರ್ ಡ್ರೈವರ್ ಮಗನ ಗೆಲುವಲ್ಲ. ಅವತ್ತು ಗಾಂಧಿನಗರದಲ್ಲಿ ಕಟೌಟ್ ನಿಲ್ಲಿಸಿ ಅಂತ ಬಂದವರು ಇವತ್ತು ಒಳ್ಳೆಗೆ ಕಟೌಟ್ ನಿಲ್ಲಿಸಿದ್ದಾರೆ. ಇದು SSR ಗೆಲುವಲ್ಲ, ಕನ್ನಡಿಗರ ಗೆಲುವು. ಈ ಸಿನಿಮಾ ಗೆದ್ರೆ ಕನ್ನಡ ಗೆದ್ದಂಗೆ, ಕನ್ನಡ ಇಂಡಸ್ಟ್ರಿನೇ ಗೆದ್ದಂಗೆ. ಆಮೇಲೆ ಕನ್ನಡ ಇಂಡಸ್ಟ್ರಿ ಪರಭಾಷೆದವರು ಒಂಥರ ನೋಡ್ತಾ ಇದ್ರು, ಇವತ್ತು ಪರಭಾಷೆದವ್ರು ತಿರುಗಿ ಹಂಗೆ ನೋಡಿದ್ದಾರೆ. ತುಂಬ ಖುಷಿ ಇದೆ ಸರ್ ನಮಗೆ. ಆಮೇಲೆ SRಗೆ ನಾನು ಹೇಳಿದೆ ಅಂದರೆ ತುಂಬ ಥ್ಯಾಂಕ್ ಯು ಸೋ ಮಚ್ ಸರ್. ನಿಮ್ಮಂಥವ್ರು ನಮ್ಮ ಕನ್ನಡ ಇಂಡಸ್ಟ್ರಿಯಲ್ಲಿ ಒಬ್ಬ ಕನ್ನಡಿಗನಾಗಿ ತುಂಬ ಖುಷಿ ಇದೆ ಸರ್ ನನಗೆ. ಇಂಥವ್ರು ನಿಮ್ಮಂಥವ್ರು ಇದ್ದೀರಾ ಇಲ್ಲಿ ಅಂದರೆ ನಮಗೆ ಹೆಮ್ಮೆ ಇದೆ ಸರ್. ಏನು ಹೇಳೋದಕ್ಕೆ, ಏನು ನೋಡ್ತಾ ಇದ್ರಲ್ಲ ನೀವೇ, ಏನು ಹೇಳೋದು, ಮಾತುಗಳಿಲ್ಲ. ಸಿನಿಮಾನ ನೆಕ್ಸ್ಟ್ ಲೆವೆಲ್ಗೆ ತೊಗೊಂಡೋಗ್ತೀನಿ ಅಂತ ಹೇಳಿದರು. ಕನ್ನಡ ಸಿನಿಮಾನ ವಾಚ್ ಔಟ್ ಗಾಯ್ಸ್, ನೆಕ್ಸ್ಟ್ ಲೆವೆಲ್ ನೋಡ್ತಾರೆ ಜನ ಅಂದರು. ಸೊ ಅವ್ರು ಹಂಗೆ ಮಾಡಿದ್ದಾರೆ. ಸೊ ನಾವೇನಂದರೆ ಡಬಲ್ ಆ್ಯಕ್ಟಿಂಗ್ ನೋಡೋಕ್ಕೆ ತುಂಬ ವೆಯ್ಟಿಂಗಲ್ಲಿದ್ದೀವಿ. ಸೊ ಫಸ್ಟ್ ಟೈಮ್ ಎಷ್ಟು ಕೆರಿಯರಲ್ಲೇ ಫಸ್ಟ್ ಟೈಮ್ ಡಬಲ್ ಆ್ಯಕ್ಟಿಂಗ್ ಮಾಡಿರೋದು, ಅದು ಅಪ್ಪ ಮಗಗೆ. ಸೊ ಅದನ್ನು ನೋಡೋದಕ್ಕೆ ಫಸ್ಟ್ ಇಂಟ್ರೆಸ್ಟ್ ಇದೆ ನಮಗೆ. ಹಾಲಿವುಡ್ಡು, ಮಾಲಿವುಡ್ಡು, ಬಾಲಿವುಡ್ಡು, ಕಾಲಿವುಡ್ಡು, ಸ್ಯಾಂಡಲ್ವುಡ್ಡು ಎಲ್ಲ ಸಾಮ್ರಾಜ್ಯದ ರಾಜ ಇವತ್ತು ನಮ್ಮ ಯಶ್ ಬಾಸು. ಯಾಕಂದ್ರೆ ಕನ್ನಡ ಅಂತಿದ್ದಾರಲ್ಲ, ಇವತ್ತು ಕನ್ನಡ ಅನ್ನೋದು ಮಾತಾಡ್ಸಿದ್ದಾರೆ. ನಿಜವಾಗ್ಲೂ ಈ ಒಂದು ಕಾಲದಲ್ಲಿ ಈ ಮೆಜೆಸ್ಟಿಕ್ ಬಸ್ ಸ್ಟ್ಯಾಂಡ್ ಅಲ್ಲಿ ಇದ್ದಾರೆ, ಇವತ್ತು ಸಂತೋಷ್ ಥಿಯೇಟರ್ ಮೇಲಿದ್ದಾರೆ ಅಂದ್ರೆ ನಿಜವಾಗ್ಲೂ ನಮ್ಮ ಯಶ್ ಬಾಸ್ ಗೆಲ್ಲೇಬೇಕು, ಗೆಲ್ತಾರೆ. ನಮ್ಮ ಕರ್ನಾಟಕದ ರಾಜ ಮಹಾರಾಜ ನಮ್ಮ ಯಶ್ ಬಾಸ್. ಜೈ ಯಶ್ ಬಾಸ್. ನಮ್ಮ ಕರ್ನಾಟಕದಲ್ಲಿ ಯಶ್ ಅವರು ಸ್ಟಾರ್ಟಿಂಗ್ ಬ್ಯಾಂಗ್ಳೂರು ಬಂದಾಗ ಊಟಕ್ಕೂ ಕಷ್ಟಪಟ್ಟಿದ್ರು. ಬಟ್ ಇವತ್ತು ಇಡೀ ಬ್ಯಾಂಗ್ಳೂರಲ್ಲಿ ಮೆಜೆಸ್ಟಿಕ್ಕಿಂದ ಹಿಡಿದು ಪ್ರತಿ ಬ್ಯಾಂಗ್ಳೂರಲ್ಲಿ ಒಂದೊಂದು ಮೂಲೆಯಲ್ಲೂ ಕೂಡ ಅವ್ರದ್ದು ಬ್ಯಾನರ್ ನಿಂತಿದೆ ಅಂದರೆ ಇವತ್ತು ಅವ್ರು ಮಾಡಿರೋ ಸಾಧನೆ ಅದು. ನಮಗೆ ತುಂಬ ಖುಷಿಯಾಗಿದೆ. ಟಾಕ್ಸಿಕ್ ಸಿನಿಮಾ ನೋಡಿದ್ರೆ ಯಶನ್ನು ಇಡೀ ಜಗತ್ತೇ ಆಳ್ತಾನೆ ಅನ್ನೋದು ಕಂಡು ಬರುತ್ತೆ. ಯಾಕೆ ಒಬ್ಬ ಕನ್ನಡಿಗನ ಇಷ್ಟು ಹೆಮ್ಮೆ ಜಗತ್ತು ತೋರಿಸ್ತಿದೆ ಅಂದರೆ ಇಡೀ ಜಗತ್ತೇ ಅವನಿಗೆ ತಲೆಬಾಗಿದೆ ಅಂತ ಕಂಡು ಬರುತ್ತೆ. ಇದೊಂದು ಒಳ್ಳೆ ಮೂವಿ, ನಮ್ಮ ಕನ್ನಡಿಗರೇ ಹೆಮ್ಮೆ ಪಡುವಂಥ ಮೂವಿ. ಇದಕ್ಕೆ ನಾವು ಭಾಳಷ್ಟು ಖುಷಿಯಿಂದ ಹೇಳುತ್ತೇವೆ, ಯಶ್ ಈಸ್ ನಮ್ಮ ಕನ್ನಡಿಗ ಅಂತಂತ ಹೇಳುತ್ತೇವೆ ಅಂತ. ಯಶನ ಬಗ್ಗೆ ನಮಗೆ ಭಾಳ ಅಭಿಮಾನ ಇದೆ. ಇಷ್ಟು ಸಣ್ಣ ವಯಸ್ಸಿನಲ್ಲಿ ಇಡೀ ಜಗತ್ತೇ ಇವತ್ತು ಅವನನ್ನು ಕಂಡು ನೋಡೋಂಥ ಮಾಡಿದ್ದಾನೆ. ಯಶ್ ಜಿಂದಾಬಾದ್. ಸುನಾಮಿ, ಸುಂಟ್ರಗಾಳಿ, ಬಿರುಗಾಳಿ ಎಲ್ಲ ಯಾವಾಗಲೂ ಒಂದ್ಸಲನೇ ಬರೋದು. ಅದು ಬರುತ್ತೆ ಅನ್ಬೇಕಾದ್ರೆ ಭಯ ಇರುತ್ತೆ, ಬಂದು ಹೋದ್ಮೇಲೆ ನಮ್ಮ ಭಾಷೆ ಹವಾ ಇರುತ್ತೆ. ಜೈ ರಾಕಿ ಬಾಯಿಗೆ. ಯಶ್ ಅವರು ಒಬ್ಬ ಬಸ್ ಡ್ರೈವರ್ ಮಗ ಆಗಿ ಇಷ್ಟೊಂದು ಬೆಳೆದಿದೆಯಲ್ಲ, ನಮ್ಮ ಕನ್ನಡನ ಇಡೀ ವಿಶ್ವಕ್ಕೆ ಪರಿಚಯ ಮಾಡಿಸೋದಿದೆಯಲ್ಲ ನೋಡಿ, ಅದು ಅಷ್ಟು ಈಸಿ ಮಾತಲ್ಲ ಸರ್. ಅವ್ರಿಗೆ ಅಷ್ಟೊಂದು ಟ್ಯಾಲೆಂಟ್ ಇದೆ. ಇನ್ನೊಂದೇನೆಂದರೆ ಎಲ್ಲಿ ಏನು ಮಾತಾಡಬೇಕು, ನಾವು ಯಾವ ರೀತಿ ಇರಬೇಕು ಅನ್ನೋದೊಂದು ಬೆಳವಣಿಗೆ ಇದೆಯಲ್ಲ, ಅದು ಮಲ್ಟಿ ಟ್ಯಾಲೆಂಟೆಡ್ ಸರ್ ಅದು. ಯಾಕಂದರೆ ಅಷ್ಟು ಇದರಿಂದ ಹಂಗೆ ಬರೋಕ್ಕಾಗಲ್ಲ. ಆದರೆ ನಮ್ಮ ಕನ್ನಡನ ಎಲ್ಲೆಲ್ಲೂ ಹೋಗಿ ಏನೇನು ಎಲ್ಲ ಕಡೆ ಮೆರೆಸ್ತವ್ರು ಇದ್ದಾರಲ್ಲ, ಅದು ಅಲ್ಟಿಮೇಟ್ ಸರ್. ಹೀಗಾಗಿ ಕನ್ನಡಕ್ಕೆ ಒಂದು ಹೆಸರು ತಂದು ಕೊಟ್ಟಿದ್ದಕ್ಕೆ ಈ ಟ್ಯಾಕ್ಸಿಕ್ ಅನ್ನೋ ಮೂವಿ ಏನಿದೆ ಫುಲ್ ಸಕ್ಸಸ್ಫುಲ್ ಕಾಣಲಿ. ಪ್ರತಿಯೊಂದು ಥಿಯೇಟ್ರಲ್ಲೂ ಯಾವ ಮೂವಿ ಇಲ್ಲ ಸರ್ ನಾಳೆ, ಎಲ್ಲ ಪ್ರತಿಯೊಂದು ಥಿಯೇಟ್ರಲ್ಲೂ ಕರ್ನಾಟಕದಲ್ಲಿ ಎಲ್ಲ ಟ್ಯಾಕ್ಸಿಕ್ ಮೂವಿನೇ ಇರೋದು. ಸೂಪರ್ ಆಗೈತೆ ಗುರು. ಇಂಟರ್ವಲ್ ಬಿಟ್ಟೈತೆ, ಸಕ್ಕತ್ತಾಗೈತೆ ಫಿಲಮ್. ಒಂದೊಂದು ಸೀನ್ಗಳು ಇಷ್ಟ ಆಗೈತೆ, ಯಾವುದು ಇಷ್ಟ ಇಲ್ಲ ನನಗಿಲ್ಲ. ಮಸ್ತಾಗೈತೆ ಫಿಲಮ್, ಸಕ್ಕತ್ತಾಗೈತೆ. ಇಂಟರ್ವಲ್ ತನಕ ಮುಂದೆ ನೋಡಬೇಕು, ಭಾರಿ ಸೂಪರ್ ಆಗಿದೆ. ಫಸ್ಟ್ ಹಾಫ್ ಸಕ್ಕತ್ತಾಗಿದೆ, ಇನ್ನು ಸೆಕೆಂಡ್ ಹಾಫ್ ನೋಡಬೇಕು. ಸೆಕೆಂಡ್ ಹಾಫ್ ನೋಡ್ಬಿಟ್ಟು ಬಂದು ಹೇಳ್ತೀನಿ ಅಣ್ಣ. ಸೂಪರ್ ಆಗಿದೆ, ಚೆನ್ನಾಗಿದೆ, ಸಕ್ಕತ್ತಾಗಿದೆ, ಎಂಟರ್ಟೈನ್ಮೆಂಟ್. ವರ್ಷ ನಂತರ ನಮ್ಮ ಬಾಸ್ ಬಂದಿದ್ದಾರೆ, ಫುಲ್ ಖುಷಿ ಆಗ್ತಿದೆ. ಸೂಪರ್ ಆಗಿದೆ, 100 ಡೇಸ್ ಪಕ್ಕ. ಸೆಕೆಂಡ್ ಹಾಫ್ ವೇಟ್ ಮಾಡ್ತಾ ಇದೀವಿ, ನೋಡೋಣ ನೆಕ್ಸ್ಟ್ ಹೋಗೋಣ ಅನ್ಕೊಂಡಿದೀವಿ. ಸೂಪರ್ ಸೂಪರ್ ಸೂಪರ್. ಫಸ್ಟ್ ಹಾಫ್ ಸೂಪರ್ ಆಗಿದೆ, ಬಾಸ್ ಅಂತ ಸೂಪರ್ ಆಗಿ ಕಾಣಿಸಿದ್ದಾರೆ.
ಚೆನ್ನಾಗಿದೆ ಫಸ್ಟ್ ಹಾಫ್ ಒಂದು ಸೂಪರ್. ಥಿಯೇಟರ್ ಬಂದು ನೋಡಿ ಅಷ್ಟೇ ಹೇಳೋದು. ಎಲ್ಲರೂ ಮೂವಿ ಹೀರೋಯಿನ್ ನೋಡೋಕೋರೆ ನಮ್ಮ ಬಾಸ್ ಒಬ್ಬರೇ ಸಾಕು. ಸೂಪರ್ ಆಗಿದೆ. ಸಕ್ಕತ್ತಾಗಿದೆ ಮಾತ್ರ. ಫಸ್ಟ್ ಹಾಫ್ ಹಿಂಗೆ, ಸೆಕೆಂಡ್ ಹಾಫ್ ಇನ್ನು ಹೆಂಗಿರ್ಬೋದು, ಸಕ್ಕತ್ತಾಗಿದೆ ಸರ್. ಡೈಲಾಗ್ಸು ಸಕ್ಕತ್ತಾಗಿದೆ ಸರ್, ಒಂದಕ್ಕೊಂದೊಂದು ಚಂದ, ಅಷ್ಟು ಸಕ್ಕತ್ತಾಗೈತೆ. ನಮ್ಮ ಬಾಸ್ ಹೇಳಿರೋ ಒಂದೊಂದು ಡೈಲಾಗು ಸಕ್ಕತ್ತಾಗಿದೆ ಬ್ರೋ, ಸಕ್ಕತ್ತಾಗಿದೆ. ಡ್ಯಾಡಿ ಇಸ್ ಹೋಮ್ ಅಷ್ಟೇ. ಡ್ಯಾಡಿ ಇಸ್ ಹೋಮ್. ರೇಟಿಂಗ್ ಇಷ್ಟ ಆಯಿತು. ಒಳ್ಳೆ ಡೈಲಾಗ್ ಸಿಕ್ಕಿದ್ದಾರೆ, ಒಳ್ಳೆ ಸೀನ್ ಇದ್ದಾರೆ, ಒಳ್ಳೆ ಸ್ಟೋರಿ ಇದೆ, ಒಳ್ಳೆ ಕಂಟೆಂಟ್ ಐತೆ. ಯಾವ ಥರ ಎಕ್ಸ್ಪೆಕ್ಟೇಷನ್ ಐತೋ ಆ ಥರ ಎಕ್ಸ್ಪೆಕ್ಟೇಷನು ಅದಕ್ಕೆ ಮೀರೇ ತೆಗ್ದವ್ರೆ ಮೂವಿ. ಇಂಟರ್ವ್ಯೂಲಲ್ಲೇ ಬ್ಯಾಂಗಲ್ಲೇ ಸಕ್ಕತ್ತಾಗಿ ತೆಗ್ದವ್ರೆ ಮೂವಿ ಮಾತ್ರ. ಫೈಟ್ಸು, ಆ್ಯಕ್ಷನ್ ಸೀನ್ಸು, ಗನ್ ಸೀನ್ಸು ಮತ್ತು ಎಮೋಷನ್ಸು, ಒಂದು ರಿಲೇಷನ್ಶಿಪ್ಪು, ವ್ಯಾಲ್ಯೂಸು ಎಲ್ಲ ಇಕ್ಕಿದ್ದಾರೆ. ಮೂವಿ ಮಾತ್ರ 100% ವರ್ಲ್ಡ್ ಕ್ಲಾಸ್ ಆಗಿ ಹೋಗುತ್ತೆ ಮೂವಿ. ಸಕ್ಕತ್ತಾಗಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.